ಗಡ ಅಂತ ನಡಗಂಗೆ ಆಗ್ತಾಯಿದೆ. ಈಗ ಸ್ವಲ್ಪ ಮೇಲೆ ಬಂದಿದೆ. ಫಾಗ್ ಇಲ್ಲಿ ನೋಡಿ ಗೈಸ್, ಫಾಗ್ ಹೆಂಗಿದೆ. ಓ ಮೈ ಗಾಡ್, ಇಲ್ಲಿ ನೋಡಿ ಫುಲ್ ಫಾಗ್ ಹೆಂಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 2 ಆಫ್ ಅವರ್ ಮಾನ್ಸೂನ್ ರೈಡ್. ಸೊ ನಿಮಗೆ ಜೀಪ್ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈಗ ಜೀಪ್ ಡೀಟೇಲ್ಸ್ ನೋಡೋದಾದರೆ 5 ಮೆಂಬರ್ಸಿಗೆ 800 ರುಪೀಸ್ ತೊಗೊಳ್ತಾರೆ. ಬಟ್ ನಾವು 7 ಮೆಂಬರ್ಸ್ ಇರೋದ್ರಿಂದ ಅವರು ಓಕೆ ಸರಿ ಆಯಿತು, 7 ಮೆಂಬರ್ಸ್ಗೂ ಕೂಡ ಅವ್ರು 800 ತೊಗೊಂಡಿದ್ದು. ವೀಕೆಂಡ್ ಆಗಿರೋದ್ರಿಂದ ವಿಸಿಟರ್ಸ್ ಕೂಡ ತುಂಬ ಚೆನ್ನಾಗೇ ಇದ್ದರು. ಸೊ ಹಾಗಾಗಿ ಮೇ ಬಿ ಅವರು 7 ಮೆಂಬರ್ಸ್ನ ಅಲೋ ಮಾಡಿದ್ರು, ಅಂದರೆ 5 ಮೆಂಬರ್ಸ್ನೇ ಜೀಪಿಗೆ ಅಲೋ ಮಾಡ್ತಿದ್ರು ಅನಿಸುತ್ತೆ. ಈ 800 ರುಪೀಸ್ ಬಂದು ಡ್ರಾಪ್ ಆ್ಯಂಡ್ ಪಿಕಪ್ ಎರಡಕ್ಕೂ ಸೇರಿ 800 ಇರುತ್ತೆ. ಸೊ ನಮ್ಮನ್ನ ಡ್ರಾಪ್ ಮಾಡಿದ್ಮೇಲೆ ಅವ್ರು ನಮಗೊಂದು ಕಾಯಿನ್ ಥರ ಕೊಡ್ತಾರೆ. ನೆಕ್ಸ್ಟ್ ನಾವು ರಿಟರ್ನ್ ಹೋಗಬೇಕಂದ್ರೆ ನಾವು ಯಾವ ಜೀಪಲ್ಲಿ ಬೇಕಾದರೂ ಹೋಗ್ಬೋದು. ಏನು ಕಾಯಿನ್ ಕೊಟ್ಟಿರ್ತಾರಲ್ಲ ಅವರು, ಟೋಕನ್ ಥರ, ಆ ಟೋಕನ್ನ ಅವರಿಗೆ ಡ್ರೈವರಿಗೆ ಕೊಟ್ಟರೆ ನಮ್ಮನ್ನ ಕರ್ಕೊಂಡೋಗಿ ಮತ್ತೆ ನಾವು ಎಲ್ಲಿ ಹತ್ಕೊಂಡಿದ್ದು ಅಲ್ಲಿಗೆ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಅಪರೂಪದ ಪ್ರತಿಭೆ. ಕಾರಲ್ಲಿ ಹೆಲ್ಮೆಟ್ ಹಾಕಿದ್ರೆ ಪ್ರತಿಭೆ ಅಂದರೆ ಒಬ್ಬರು ನೋಡಿ ನೋಡ್ರಿ ಚಪ್ಪಾಳೆ. ಶಬ್ಬಾಸ್ ಬೇಟಾ. ನಡ್ಕೊತ ಬರ್ತೀವಿ ಹುಡುಗ ಹೆಸರು ಬಿಟ್ಟ. ಹೆಲ್ಮೆಟ್ ಹಾಕಿ ಕುಂತಿರೋ ಟೆಕ್ನಾಲಜಿ. ನೀವು ಜರಿ ಫಾಲ್ಸಿಗೆ ಜೀಪಲ್ಲೇ ಏನಕ್ಕೆ ಹೋಗಬೇಕು ಅಂದರೆ ರೋಡ್ ಚೆನ್ನಾಗಿಲ್ಲ. ಸೊ ನಿಮ್ಮ ವೆಹಿಕಲ್ಸ್ನ ಅಲೋ ಮಾಡಲ್ಲ. ಅಲ್ಲಿ ಪಾರ್ಕಿಂಗಲ್ಲಿ ನಿಮ್ಮ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಸೊ ನೀವು ಜೀಪ್ಸೇ ತೊಗೋಬೇಕಾಗತ್ತೆ. ಬಿಕಾಸ್ ಇದು ತುಂಬಾ ಅಂದರೆ ತುಂಬಾ ಆಫ್ ರೋಡಿಂಗ್ ಇದೆ. ಜೀಪಲ್ಲಿ ಹೋಗೋಕ್ಕೆ ಬರೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಹಾಗೆ ಸೊಂಟ ನೋವು ಕೂಡ ಆಗುತ್ತೆ, ಅಷ್ಟು ಆಫ್ ರೋಡಿಂಗ್ ಇದೆ. ನೀವೇ ನೋಡ್ಬೋದು ರೋಡ್ಸು ಮತ್ತು ನಾವು ಜೀಪ್ ಹೇಗೆ ಶೇಕ್ ಆಗ್ತಿದೆ ಅಂತ ಹೇಳಿಬಿಟ್ಟು. ये मैं हूँ, ये हमारी गाड़ी है और हमारी पार्टी है। ಗೈಸ್, ಫೈನಲಿ ನಾವು ಡಿಸೈಡ್ ಮಾಡಿ ಜರಿ ಫಾಲ್ಸ್ ಹತ್ರ ಹೋಗ್ಬೇಕಂತ ಜರಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಮಳೆ ಇದೆ. ಇವ್ರ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀವಿ. ಸೊ ಈ ಜೀಪಲ್ಲಿ ಬಂದಿದ್ದು. ಸೊ ಹೋಗೋಣ, ಜರಿ ಫಾಲ್ಸ್ ಹೇಗಿದೆ ನೋಡೋಣ ಬನ್ನಿ. ಇವ್ರ ಫ್ರೆಂಡ್ಸ್ ಅಂತ ಮಸ್ತ್ ಕಾಮಿಡಿ ಮಾಡ್ತಿದ್ದಾರೆ. ಗೈಸ್ ಹೆಂಗಿದೆ ನೋಡಿ ರೋಡ್. व्हिडिओ काहीतरी करायला की मॅडम पहिले ನಾನು ಇರ್ಬೇಕು ವಿಡಿಯೋ. ನೋಡ್ರಿ ಯೂಟ್ಯೂಬ್ದಾಗ ಬರ್ತದೆ. अष्टेना साऊंड ಗೊತ್ತಿರೋದು संसार कोणता आहे ते गाणं अरे आपले मराठीचे कोणते मराठीचे टमाटे बंबडे हां ಮತ್ತೆ ಬಂದಿದೆ ಅದಕ್ಕೆ ಇಲ್ಲಿ ಗೈಸ್ ಫೈನಲಿ ಜರಿ ಫಾಲ್ಸ್ ರೀಚ್ ಆದ್ವಿ ಸೊ ಬನ್ನಿ ನೋಡೋಣ ಓ ಮೈ ಗಾಡ್
ಹೆಂಗಿತ್ತು ಫಾಲ್ಸು? ಫಾಲ್ಸ್ಗೆ ಹೋಗಿ ಬಂದು ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಮನೆಯಿಂದ ತೊಗೊಂಬಂದಿರೋ ಪುಳಿಯೋಗರೆ ನಮ್ಮನ್ನ ಸೇವ್ ಮಾಡ್ತಾ ಇದ್ದೆ ಇವಾಗ. ಗೈಸ್ ಈ ಗಾಡಿ ಕೀ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರ್ದು ಗಾಡಿ? ಇವ್ರದ್ದು. ಪಾಪ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ. ಈಗ ಹೆಂಗೆ ಹೋಗೋದು ಕೆಳಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಕೀ ಹೊಡಿಬೇಕಷ್ಟೇ. ಎಲ್ಲರದ್ದು ಕೀ ತೊಗೊಂಡು ಟ್ರೈ ಮಾಡ್ತಿದ್ದಾರೆ. ಇದೆ ಬೈಕಿಂದು ಯಾವುದು ಓಪನ್ ಆಗ್ತಿಲ್ಲ. ಸೊ ಗೈಸ್ ಈಗ ಜರಿ ಫಾಲ್ಸಿಂದ ನಾವು ಬಾಬಾ ಬುಡಂಗಿರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 6 ಕಿಲೋಮೀಟರ್ಸ್ ಅಷ್ಟೇ. ಸೊ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಹೊಗೆ ಬರ್ತಿದೆ, ಮಾತಾಡ್ತಿದ್ದೆ. ಹಾ ಅಂದರೆ ಹೊಗೆ ಬರ್ತಿದೆ ಗೈಸ್. ಹೊಗೆ ಕಾಣಿಸ್ತಿದ್ಯಾ? ಅವರು ನಾವು ಮಾತಾಡ್ತಿದ್ರೆ ಹೊಗೆ ಬರುತ್ತೆ. ಫಾಗ್ ನೋಡಿ ಗೈಸ್. ಓ ಮೈ ಗಾಡ್, ನಿಂತ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ. ಗಡ 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 ಅಂತ ಇದೆ. ಮೊಬೈಲ್ ನಡುಕ್ತಾ ಇದೆ ಚಳಿಗೆ. ಕ್ಯಾಮ್ರಾದಲ್ಲಿ ಎಷ್ಟು ಫಾಗ್ ಕಾಣಿಸ್ತಾ ಇಲ್ಲ. ರಿಯಲ್ ಆಗಿ ಆ್ಯಕ್ಚುಲಿ ಜೀಪೇ ಕಾಣಿಸಲ್ಲ, ಆ ಥರ ಇದೆ ಫಾಗ್. ಈಗ ನಾವು ಬಾಬಾ ಬುಡಂಗಿರಿಯಲ್ಲಿ ಇದ್ದೀವಿ. ಜರಿ ಫಾಲ್ಸ್ ಹತ್ರ ನೀವು ನೆನಿಬೇಕಂತಾನೆ ಇಲ್ಲ. ನಾವಲ್ಲಿ ನಿಂತ್ಕೊಂಡ್ರೆ ಸಾಕು, ಆ ಮಳೆಗೆ ಅಲ್ಲಿ ಬಂದಿರೋ ನೀರಿಗೆ ಫುಲ್ಲು ನಾವೇ ಫಾಲ್ಸ್ ಕೆಳಗಡೆ ನಿಂತ್ಕೊಂಡಿರೋ ಥರ ನೆಂದೋಗ್ಬಿಟ್ಟಿದ್ದೀವಿ. ಸಿಕ್ಕಾಪಡೆ ಚಳಿ ಆಗ್ತಿದೆ, ಗಡ 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 ಅಂತ ನಡಗಾಗ್ತಾಯಿದೆ. ಈಗ ಸ್ವಲ್ಪ ಮೇಲೆ ಬಂದಿದೆ ಫಾಗ್. ಇಲ್ಲಿ ನೋಡಿ ಗೈಸ್ ಫಾಗ್ ಹೆಂಗಿದೆ. ಓ ಮೈ ಗಾಡ್, ಏನು ಮಾಡ್ತೀರಾ ನೀವೆಲ್ಲ ಕುತ್ಕೊಂಡು ಮನೇಲಿ? ಬನ್ನಿ ಚಿಕ್ಕಮಂಗ್ಳೂರಿಗೆ. ಒಂದು ಮಂಜನ ಹೇಳ್ತಾನಲ್ಲ ಹಂಗೆ ಹೇಳಬೇಕು. ಫಾಗ್ ಕಡೆ ಹೋಗೋಣ ಬಾ. ನೋಡಿ ಹೊಗೆ ಬರ್ತಿದೆ, ನಾವು ಮಾತಾಡ್ತಿದ್ದೆ ಹೊಗೆ ಬರ್ತಾ ಇದೆ. ವಿಡಿಯೋದಲ್ಲಿ ಕಾಣಿಸುತ್ತೆ ಹೆಂಗೋ ಗೊತ್ತಿಲ್ಲ. ಫಾಗ್ ಮಾತ್ರ ಮಸ್ತ್ ಮಸ್ತ್ ಮಸ್ತಾಗಿದೆ ಫಾಗ್. ಇವ್ರು ಇನ್ನೂ ಮೇಲೆ ಹೋಗೋಣ ಅಂತ ಹೇಳ್ತಿದ್ದಾರೆ. ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ. ಗೈಸ್ ಫುಲ್ ಫಾಗ್ ಕವರ್ ಆಗ್ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಮಳೆ ಕೂಡ ಶುರುವಾಯಿತು. ನೋಡಿ ಫುಲ್ಲು ಫಾಗ್ ಹೆಂಗಿದೆ. ಟೈಮು 6 o'clock ಆಲ್ರೆಡಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ರಿಟರ್ನ್.